ಸುಮ್ಮನೆ ಪರಿಶುದ್ಧ ಪ್ರೇಮ ಎದೆಯೊಳಗಿತ್ತು ಅಂದ್ರೆ ಅವನಿಗೆ ಸಂತ ಅಂತ ಕರೀತಾರೆ. ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ಎಕ್ಸಾಂಪಲ್ ನಮ್ಮೆದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ಬರು ಜಲಂಧರ್ ನಾಯಕ್ ಅಂತ ಹೇಳೋರು. आप उठेंगे? हिंदी समझ में आएगा आपको? नहीं आता ना? आपका बारे में बोल रहा हूँ. आप खड़ा होकर इनको एक नमस्कार कीजिएगा. एक बार नमस्कार करो. नमस्कार. हाँ, यस यस, उनको नमस्कार. हाँ, राइट राइट, यस. बैठे, आप बैठे बैठे. उनको हिंदी भी नहीं आती, ಹಿಂದಿನೂ ಬರೋದಿಲ್ಲ ಅವ್ರಿಗೆ. ಅವರು ಒರಿಸ್ಸಾದ ಈ ಗುಡ್ಡುಗಾಡೋ ಪ್ರದೇಶದ ಜನ, ಊರಾಗಿರೋರಲ್ಲ ಅವರು. ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು. ಆ ಹಳ್ಳಿಯವರಿಗಿರುವ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು, ಒರಿಸ್ಸಾದವರು. ಆ ಸಣ್ಣ ಹಳ್ಳ್ಯಾಗ ಒಂದು ಕೆಲವು ಮನೆಗಳಿದ್ದು. ಆ ಊರು ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ 10 ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು. ಆಶ್ಚರ್ಯ ಏನು ಅಂದ್ರೆ, ಮಕ್ಕಳು 10 ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ಟರು. ಭಾಳ ಮಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ. ಆದರೆ ಜಲಂಧರ್ ನಾಯಕ್ ಊರು ಬಿಡಲಿಲ್ಲ. ನಮ್ಮೂರವ್ರಿಗಾಗಿ, ನಮ್ಮೂರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಆ ಊರಿಗೆ ದಾರಿ ಸಹಿತ ಇರಲಿಲ್ಲ. ಗುಡ್ಡುಗಾಡು ಪ್ರದೇಶದ ಗುಡ್ಡದಾಗ ಹೋಗ್ತಿರ್ಬೇಕಾತ 10 ಕಿಲೋಮೀಟರ್ ನಡ್ಕೊಂಡು 2 ವರ್ಷಗಳ ಕಾಲ ಪ್ರತಿನಿತ್ಯ 7-8 ತಾಸು ದಾರಿ ಮಾಡಿ 8 ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿದಾನೆ ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳಿಗೆ. ನಾವು ಚಲೋ ದಾರಿ ಇದ್ರೆ JCP ಹಾಕಿ ಕೆಡ್ಸ ಮಂದಿ ನಾವೆಲ್ಲ. 8 ಕಿಲೋಮೀಟರ್ ರಸ್ತೆ ಮಾಡಿದಾನೆ ಮನುಷ್ಯ. ಅಂದ್ರೆ ಸಂತನಾಗಬೇಕಾದ್ರೆ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ, ಮನೆ ಮಠಗಳನ್ನು ಬಿಡಬೇಕಂತಿಲ್ಲ, ಸಂಸಾರವನ್ನು ಬಿಡಬೇಕಂತಿಲ್ಲ. ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದ್ರೆ ಸಂತ ಆಗ್ತಾನೆ, ಒಬ್ಬ ಸಂತ ಅಷ್ಟೆ. ನೋಡಿ, 8 ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ. ಯೋಗಿ ಅಂತ ಕರಿತೇವಲ್ಲ, ಯೋಗಿ ಇದರ ಅರ್ಥ ಏನು? ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ, ತಪಸ್ಸು ಮಾಡಿದವರಷ್ಟೇ ಯೋಗಿಗಳಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ ಜಲಂಧರ್ ನಾಯಕ್ ಅವರಿಗೆ ಶೇಗುಣಸಿಯ ಪರಮ ಪೂಜ್ಯರು ಅವ್ರಿಗೆ ಗೌರವಿಸಬೇಕು ಅಂತ, ಆಶೀರ್ವದಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ.